ಏನೆಲ್ಲ ಸುದ್ದಿಗಳನ್ನು ಹೊರಚೆಲ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ಒಂದು ಕಡೆ PN ದೇಸಾಯಿ ಆಯೋಗ, ಮತ್ತೊಂದು ಕಡೆ ಲೋಕಾಯುಕ್ತ, ಮತ್ತೊಂದು ಕಡೆ ಇಡಿ ಎಲ್ಲವೂ ತನಿಖೆ ಮಾಡ್ತಾ ಇದೆ. ಆದರೆ ಈಗೊಂದು ರೋಚಕ ಮಾಹಿತಿ ಹೊರಬಿದ್ದಿದೆ. ಲೋಕಾಯುಕ್ತ DYSP ಮುಡಾದ ಮೇಲೆ ರೇಡ್ ಮಾಡ್ತಾರೆ ಅಂತ ಗೊತ್ತಾದಾಗ ಮರುದಿವಸ IAS ಅಧಿಕಾರಿಗಳು ಹೋಗಿ ಅಲ್ಲಿರುವಂಥ ದಾಖಲೆಗಳನ್ನು ಎತ್ತಾಕೊಂಡ್ಬಂದಿರಂತೆ. ಅದನ್ನು ಈಗ ಸುಟ್ಟಾಕಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಅದರ ಮರುದಿವಸ ಭೈರತಿ ಸುರೇಶ್ ಅಲ್ಲಿಗೆ ಹೋಗಿದ್ರಂತೆ. ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಹಾಗಿದ್ದರೆ ಆ 140 ಫೈಲ್ಗಳನ್ನು ನಾಪತ್ತೆ ಮಾಡಿದ್ಯಾರು? ಮಂತ್ರಿಗಳದರಲ್ಲಿ ಶಾಮೀಲಾಗಿದ್ದಾರಾ? ಅಧಿಕಾರಿಗಳು ಶಾಮೀಲಾಗಿದ್ದಾರಾ? ಇಂಥ ಒಂದು ದೊಡ್ಡ ಶಂಕೆ ವ್ಯಕ್ತವಾಗ್ತಾ ಇದೆ. ಬನ್ನಿ ಇದರ ಬಗ್ಗೆ ಒಂದು ಸಂಪೂರ್ಣ ರಿಪೋರ್ಟ್. ಮೂಡ ಹಗರಣದ ಮೆಗಾ ಅಪ್ಡೇಟ್. ದಾಳಿಗೆ ಸರ್ಚ್ ವಾರೆಂಟ್ ಪಡೆದಿತ್ತು ಲೋಕ. ಮೂಡ ಅಂದ್ರೆ ತಟ್ ಅಂತ ನೆನಪಾಗೋದು ಸಿಎಂ ಹಾಗೂ ಅವರ ಪತ್ನಿ ಪಾರ್ವತಿ. ಸೈಟ್ ಹಂಚಿಕೆ ಹಗರಣದ ಚಕ್ರವ್ಯೂಹದಲ್ಲಿ ಸಿಎಂ ಫ್ಯಾಮಿಲಿ ಅಂತೂ ವಿಲವಿಲ ಅಂತಿರೋದು ಗೊತ್ತೇ ಇದೆ. ಹಗರಣದ ಬಿಲ ಹೊಕ್ಕಿರುವ ಲೋಕಾಯುಕ್ತ ತನಿಖೆಯಲ್ಲಿ ಒಂದೊಂದೇ ಸ್ಫೋಟಕ ಮಾಹಿತಿ ರಿವೀಲ್ ಆಗ್ತಿದೆ. ಹಾಗಾದ್ರೆ ಸರ್ಚ್ ವಾರೆಂಟ್ನಲ್ಲಿ ಏನೇನಿದೆ ಅನ್ನೋದನ್ನ ನೋಡೋದಾದ್ರೆ, ಮೂಡಾ ಕಚೇರಿ ಮೇಲೆ ದಾಳಿಗೆ ಲೋಕಾಯುಕ್ತ ಸರ್ಚ್ ವಾರೆಂಟ್ ಜಾರಿ ಮಾಡಿತ್ತು. ಸೈಟ್ ಹಂಚಿಕೆಯಲ್ಲಿ ಗೋಲ್ಮಾಲ್ ಆಗಿದೆ. ಬದಲಿ ಸೈಟ್ ಕೊಡುವ ವಿಚಾರದಲ್ಲಿ ಕಾನೂನು ಉಲ್ಲಂಘನೆಯಾಗಿದೆ. ಮೂಡಾ ಕಚೇರಿಯಲ್ಲಿ ಇದಕ್ಕೆ ಸಂಬಂಧಿಸಿದ ದಾಖಲೆ ಇಲ್ಲ. ನೋಟಿಸ್ ಕೊಟ್ಟು ದಾಖಲೆ ಕೇಳಿದ್ರೆ ಕೊಡುವುದಿಲ್ಲ ಎಂಬ ಆರೋಪಗಳು ಸರ್ಚ್ ವಾರೆಂಟ್ನಲ್ಲಿ ಉಲ್ಲೇಖವಾಗಿದೆ. ದಾಖಲೆ ಕೇಳಿದ ಕೂಡಲೇ ದಾಖಲೆ ನಾಶ ಮಾಡ್ತಾರೆ. ಇದಕ್ಕಾಗಿ ದಿಢೀರ್ ದಾಳಿ ಅತ್ಯಂತ ಅವಶ್ಯಕತೆ ಇದೆ. ಮಹತ್ವದ ದಾಖಲೆ ಜಪ್ತಿಗೆ ದಿಢೀರ್ ದಾಳಿ ಮಾಡಲು ಸರ್ಚ್ ವಾರೆಂಟ್ ಜಾರಿ ಮಾಡಲಾಗಿತ್ತು ಎನ್ನಲಾಗಿದೆ. ಜೂನ್ 29ರಂದೇ ಮೂಡಾ ಕಚೇರಿಗೆ ನಗರಾಭಿವೃದ್ಧಿ ಇಲಾಖೆಯ IAS ಅಧಿಕಾರಿಗಳ 3 ತಂಡ ಭೇಟಿ ನೀಡಿತ್ತು. 140 ಫೈಲ್ಗಳನ್ನು ತಂಡ ತೆಗೆದುಕೊಂಡು ಹೋಗಿತ್ತು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ. ತಮ್ಮನ್ನು ತಾವು ರಕ್ಷಣೆ ಮಾಡುವ ಉದ್ದೇಶದಿಂದ ಲೋಕಾಯುಕ್ತ ಸಂಸ್ಥೆ ಅಧಿಕಾರಿಗಳನ್ನ ಜೊತೆ ಶಾಮೀಲಾಗಿ ಈ ಕಡತನ ವಶಪಡಿಸ್ಕೊಂಡು ದಾಖಲೆಗಳನ್ನು ನಾಶಪಡಿಸುವಂಥ ಅಥವಾ ಮುಚ್ಚಿಡುವಂಥ ಪ್ರಕ್ರಿಯೆಯನ್ನು ಮಾಡಿದರನ್ನು ಸ್ಪಷ್ಟವಾಗಿ ಕಂಡುಬರ್ತಾರೆ. ಇಷ್ಟೊಂದು ಫೈಲ್ಗಳು ಎತ್ಕೊಂಡು ಬಂದಿದ್ದಾರೆ ಅವರು ಅಂತ ಅಂದಾಗ ಅದು ತನಿಖೆಯಲ್ಲಿ ಗೊತ್ತಾಗಲೇಬೇಕು. ಲೋಕಾಯುಕ್ತದವ್ರು ಮಾಡಿದರೂ ಆಗುತ್ತೆ, ಇನ್ಯಾವುದೇ ಏಜೆನ್ಸಿ ಮಾಡಿದರೂ ಆಗುತ್ತೆ. ಅದು ಬರಬೇಕಲ್ಲ. ಯಾವ ಅಧಿಕಾರಿ ರಕ್ಷಣೆ ಮಾಡೋಕೆ ಹೊರಟಿದ್ರು ಅದು ಬರಬೇಕಲ್ವಾ? ತನಿಖೆಯಲ್ಲಿ ಬಂದಾಗ ಅದು ಒಂದು ವೇಳೆ ಆ ರೀತಿ ಕಂಡು ಬಂದರೆ ಕ್ರಮ ತಗೊಳ್ತಾರೆ. ಯಾರು ಫೈಲ್ಗಳನ್ನು ರಕ್ಷಣೆ ಮಾಡಬೇಕಾಯಿತು ಅದೇ ಅಧಿಕಾರಿ ಫೈಲ್ಗಳನ್ನು ಕಳ್ತನ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಆಡಳಿತ ವ್ಯವಸ್ಥೆ ಎಷ್ಟು ಕುಸಿದಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಅದರಿಂದ CBI ತನಿಖೆ ಒಂದೇ ಇದಕ್ಕೆ ಪರಿಹಾರ ಅಂತ ನಾನು. ಲೋಕಾಯುಕ್ತ ತನಿಖೆ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ. ಸರ್ಕಾರವೇ ದಿಕ್ಕು ತಪ್ಪಿಸ್ತಿರೋ ಆರೋಪ ಕೇಳಿ ಬಂದಿದೆ. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನೋಡಿ, ಜೂನ್ 28ನೇ ತಾರೀಕು ಸರ್ಚ್ ವಾರಂಟು, 30ನೇ ತಾರೀಕು ರೈಡ್ ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡಿಕೊಳ್ಳುತ್ತೆ ಲೋಕಾಯುಕ್ತ DYSP. 29ನೇ ತಾರೀಕಿಗೆ ನಗರಾಭಿವೃದ್ಧಿಯ ಇಲಾಖೆಯ 3 IAS ಅಧಿಕಾರಿಗಳು ಮೂಡಾ ಆಫೀಸ್ಗೆ ಬಂದು 140 ಫೈಲ್ಗಳನ್ನು ಹೊತ್ತೊಯ್ತಾರೆ. ಮರುದಿವಸ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅಲ್ಲಿಗೆ ಭೇಟಿ ಕೊಡ್ತಾರೆ. ಈಗ ಅಶೋಕ್ ಅವರೊಂದು ಆರೋಪ ಮಾಡಿದ್ರು ಗೊತ್ತಾ, ಅಂದರೆ ಆಗ್ರಹ ಮಾಡಿದ್ರು ಗೊತ್ತಾ, CBI ತನಿಖೆ ಆಗಬೇಕು ಅಂತೇಳಿ. ಇಡೀ ಇಲ್ಲಿ ಡೈವರ್ಟ್ ಏನಾದರೂ ಆದರೆ ಖಂಡಿತವಾಗ್ಲೂ ಒಂದು ಕಿರಿಕಿರಿ ಇದ್ದೇ ಇದೆ. ಆದರೆ ಹೋರಾಟ ಮಾಡೋರು ಯಾರು? BJP ಮಲ್ಕೊಂಡ್ಬಿಟ್ಟಿದೆ. 3 ಸೋತ ಕಾರಣಕ್ಕಾಗಿ ಮಲ್ಕೊಂಡ್ಬಿಟ್ಟಿದೆ. ಆಮೇಲೆ ಅದರಲ್ಲೇ ಭಿನ್ನ ಧ್ವನಿ ಇದೆ. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಿದ್ದಾರೆ. ನೋಡಿ, ಮೂಡಾ ವಾಲ್ಮೀಕಿ ಸ್ಕ್ಯಾಮ್ಗಳಲ್ಲಿ ಸರ್ಕಾರ ಸಿಲುಕಿದ್ದಂತೂ ಸತ್ಯ, ಹೋರಾಟಗಳಾಗಿದ್ದು ಸತ್ಯ. ಸಿದ್ದರಾಮಯ್ಯ ಮತ್ತು ಸರ್ಕಾರದ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗಿತ್ತು. ಸಿದ್ದರಾಮಯ್ಯನವರನ್ನ ಹೇಗಾದರೂ ಶತಾಯಗತ ಇಳಿಸಲೇಬೇಕು ಅಂತೇಳಿ ಪ್ರಯತ್ನಗಳನ್ನು BJP ಮಾಡ್ತು. ಅವರ ಜೊತೆ ಆ ಸಂದರ್ಭದಲ್ಲಿ DK ಶಿವಕುಮಾರ್ ಭಾಳ ಸ್ಟ್ರಾಂಗ್ ಆಗಿ ನಿಂತರು.
ಈಗ ಉಪಸಮರದ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿದೆ. ಹಾಗಾಗಿ ವಿಪಕ್ಷಗಳ ತೆಕ್ಕೆಯಿಂದ ಶಿಗ್ಗಾಂವಿ ಚನ್ನಪಟ್ಟಣವನ್ನು ಕಸಿದುಕೊಂಡಿದೆ ಕೈಪಡೆ. ಅನ್ಡೌಟೆಡ್ಲಿ ಸಿದ್ದರಾಮಯ್ಯ ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಆಗಿದ್ದಾರೆ, ಕಾಂಗ್ರೆಸ್ ಮತ್ತೆ ಸ್ಟ್ರಾಂಗ್ ಆಗಿದೆ, ಸಿದ್ದು ಮತ್ತು ಸಂಪುಟ ಸದಸ್ಯರ ವಿಶ್ವಾಸ 100 ಮಡಿಯಾಗಿದೆ. ಯಾಕಂದರೆ ಶಿಗ್ಗಾಂವಿ ಅಂತ ಜಾಗ 30 ವರ್ಷಗಳ ನಂತರ ಅವರ ಕೈವಶಕ್ಕೆ ಬಂದಿದೆ. ಸಿದ್ದರಾಮಯ್ಯ ನಾಯಕತ್ವವನ್ನು ಈಗ ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡು ಪ್ರಶ್ನೆ ಮಾಡಲ್ಲ. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆ. ಹೆಂಗೆ ಅಂತಂದರೆ ಮಹಾರಾಷ್ಟ್ರದಲ್ಲಿ ಆ ಥರದ ಸೋಲು, ವಿಪಕ್ಷ ನಾಯಕ ಸ್ಥಾನ ಕೂಡ ಇಲ್ಲ ಮಹಾರಾಷ್ಟ್ರದಲ್ಲಿ. ಅಲ್ಲಿ ಜಾರ್ಖಂಡಲ್ಲಿ ಗೆದ್ದಿದ್ರು ಕೂಡ ಅದು JMM ಗೆದ್ದಿರೋದು, ಕಾಂಗ್ರೆಸ್ ಸ್ವಲ್ಪ ಅದರ ಅಂಗಪಕ್ಷ ಅಷ್ಟೇ. ಇಲ್ಲಿ 3ಕ್ಕೆ 3 ಗೆದ್ದ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನು ಪ್ರಶ್ನೆ ಮಾಡುವ, ಸಿದ್ದರಾಮಯ್ಯನವರ ವಿರುದ್ಧ ಏನಾದರೂ ಕಸಿವಿಸಿಗಳು ಬಂದಂಥ ಸಂದರ್ಭದಲ್ಲಿ ರಾಜೀನಾಮೆ ಕೊಡಿ ಅಂತ ಕೇಳುವ ಧೈರ್ಯ ಇದೀಗ ಕಾಂಗ್ರೆಸ್ ಹೈಕಮಾಂಡ್ಗೆ ಇಲ್ಲ. ಮತ್ತೊಮ್ಮೆ ಪ್ರಬಲ ಅಹಿಂದ ನಾಯಕ ಮತ್ತು ಕಾಂಗ್ರೆಸ್ಗೆ ಅಹಿಂದಾದ ಅಗತ್ಯ ಎಷ್ಟಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಹೈಕಮಾಂಡ್ ಮತ್ತು ವಿರೋಧಿಗಳಿಗೆ ಮುಖ್ಯಮಂತ್ರಿ ಸಂದೇಶ ರವಾನೆ ಮಾಡಿದ್ದಾರೆ. 3 ಕ್ಷೇತ್ರಗಳಲ್ಲಿ ಸಕ್ರಿಯರಾಗಿ ಪ್ರಚಾರ ನಡೆಸಿದರು ಸಿದ್ದರಾಮಯ್ಯ. ನಾಯಕತ್ವ ಬದಲಾವಣೆ ಬಾಂಬ್ಗೆ ಗೋಲಿ ಹೊಡೆದಿದ್ದಾರೆ ಸಿದ್ದರಾಮಯ್ಯ. ಸೊ ಹಾಗಿರುವಾಗ ಸದ್ಯಕ್ಕೆ ಸಿದ್ದರಾಮಯ್ಯನವರನ್ನು ಯಾರೂ ಮುಟ್ಟೋಕೆ ಆಗದೇ ಇದ್ದಿರ್ಬೋದು. ಆದರೆ ಯಾವಾಗ 140 ಫೈಲ್ಗಳು ಮಿಸ್ಪ್ಲೇಸ್ ಆಗಿದೆ ಅನ್ನೋದಿದೆಯಲ್ಲ, ಅದು ಇಡಿಯನ್ನು ಅಲ್ಲಿಗೆ ಡೈವರ್ಟ್ ಮಾಡಿಸತ್ತಾ, ಅದು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಆ ಪತ್ತು ತಂದಿಡಬಹುದು. ರಾಜಕೀಯವಾಗಿ ಸ್ಟ್ರಾಂಗ್ ಇದ್ದಾರೆ, ಟೆಕ್ನಿಕಲಿ ಅಲ್ಲಿ ಕೆಲವು ಲೂಪ್ ಹೋಲ್ಸ್ಗಳು ಕಾಣ್ತಾ ಇದೆ. ಓಕೆ, ಏನೆಲ್ಲ ಸುದ್ದಿಗಳನ್ನು ಹೊರಚೆಲ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ಒಂದು ಕಡೆ PN ದೇಸಾಯಿ ಆಯೋಗ, ಮತ್ತೊಂದು ಕಡೆ ಲೋಕಾಯುಕ್ತ, ಮತ್ತೊಂದು ಕಡೆ ಇಡಿ ಎಲ್ಲವೂ ತನಿಖೆ ಮಾಡ್ತಾ ಇದೆ. ಆದರೆ ಈಗೊಂದು ರೋಚಕ ಮಾಹಿತಿ ಹೊರಬಿದ್ದಿದೆ. ಲೋಕಾಯುಕ್ತ DYSP ಮುಡಾದ ಮೇಲೆ ರೇಡ್ ಮಾಡ್ತಾರೆ ಅಂತ ಗೊತ್ತಾದಾಗ ಮರುದಿವಸ IAS ಅಧಿಕಾರಿಗಳು ಹೋಗಿ ಅಲ್ಲಿರುವಂಥ ದಾಖಲೆಗಳನ್ನು ಎತ್ತಾಕೊಂಡ್ಬಂದ್ರಂತೆ. ಅದನ್ನು ಈಗ ಸುಟ್ಟಾಕಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಅದರ ಮರುದಿವಸ ಭೈರತಿ ಸುರೇಶ್ ಅಲ್ಲಿಗೆ ಹೋಗಿದ್ರಂತೆ. ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಹಾಗಿದ್ದರೆ ಆ 140 ಫೈಲ್ಗಳನ್ನು ನಾಪತ್ತೆ ಮಾಡಿದ್ಯಾರು? ಮಂತ್ರಿಗಳದರಲ್ಲಿ ಶಾಮೀಲಾಗಿದ್ದಾರಾ? ಅಧಿಕಾರಿಗಳು ಶಾಮೀಲಾಗಿದ್ದಾರಾ? ಇಂಥ ಒಂದು ದೊಡ್ಡ ಶಂಕೆ ವ್ಯಕ್ತವಾಗ್ತಾ ಇದೆ. ಬನ್ನಿ ಇದರ ಬಗ್ಗೆ ಒಂದು ಸಂಪೂರ್ಣ ರಿಪೋರ್ಟ್. ಮೂಡ ಹಗರಣದ ಮೆಗಾ ಅಪ್ಡೇಟ್. ದಾಳಿಗೆ ಸರ್ಚ್ ವಾರೆಂಟ್ ಪಡೆದಿತ್ತು ಲೋಕ. ಮೂಡ ಅಂದ್ರೆ ತಟ್ ಅಂತ ನೆನಪಾಗೋದು ಸಿಎಂ ಹಾಗೂ ಅವರ ಪತ್ನಿ ಪಾರ್ವತಿ. ಸೈಟ್ ಹಂಚಿಕೆ ಹಗರಣದ ಚಕ್ರವ್ಯೂಹದಲ್ಲಿ ಸಿಎಂ ಫ್ಯಾಮಿಲಿ ಅಂತೂ ವಿಲವಿಲ ಅಂತಿರೋದು ಗೊತ್ತೇ ಇದೆ. ಹಗರಣದ ಬಿಲ ಹೊಕ್ಕಿರುವ ಲೋಕಾಯುಕ್ತ ತನಿಖೆಯಲ್ಲಿ ಒಂದೊಂದೇ ಸ್ಫೋಟಕ ಮಾಹಿತಿ ರಿವೀಲ್ ಆಗ್ತಿದೆ. ಹಾಗಾದ್ರೆ ಸರ್ಚ್ ವಾರೆಂಟ್ನಲ್ಲಿ ಏನೇನಿದೆ ಅನ್ನೋದನ್ನ ನೋಡೋದಾದ್ರೆ, ಮೂಡಾ ಕಚೇರಿ ಮೇಲೆ ದಾಳಿಗೆ ಲೋಕಾಯುಕ್ತ ಸರ್ಚ್ ವಾರೆಂಟ್ ಜಾರಿ ಮಾಡಿತ್ತು. ಸೈಟ್ ಹಂಚಿಕೆಯಲ್ಲಿ ಗೋಲ್ಮಾಲ್ ಆಗಿದೆ. ಬದಲಿ ಸೈಟ್ ಕೊಡುವ ವಿಚಾರದಲ್ಲಿ ಕಾನೂನು ಉಲ್ಲಂಘನೆಯಾಗಿದೆ. ಮೂಡಾ ಕಚೇರಿಯಲ್ಲಿ ಇದಕ್ಕೆ ಸಂಬಂಧಿಸಿದ ದಾಖಲೆ ಇಲ್ಲ. ನೋಟಿಸ್ ಕೊಟ್ಟು ದಾಖಲೆ ಕೇಳಿದ್ರೆ ಕೊಡುವುದಿಲ್ಲ ಎಂಬ ಆರೋಪಗಳು ಸರ್ಚ್ ವಾರೆಂಟ್ನಲ್ಲಿ ಉಲ್ಲೇಖವಾಗಿದೆ. ದಾಖಲೆ ಕೇಳಿದ ಕೂಡಲೇ ದಾಖಲೆ ನಾಶ ಮಾಡ್ತಾರೆ. ಇದಕ್ಕಾಗಿ ದಿಢೀರ್ ದಾಳಿ ಅತ್ಯಂತ ಅವಶ್ಯಕತೆ ಇದೆ. ಮಹತ್ವದ ದಾಖಲೆ ಜಪ್ತಿಗೆ ದಿಢೀರ್ ದಾಳಿ ಮಾಡಲು ಸರ್ಚ್ ವಾರೆಂಟ್ ಜಾರಿ ಮಾಡಲಾಗಿತ್ತು ಎನ್ನಲಾಗಿದೆ. ಜೂನ್ 29ರಂದೇ ಮೂಡಾ ಕಚೇರಿಗೆ ನಗರಾಭಿವೃದ್ಧಿ ಇಲಾಖೆಯ IAS ಅಧಿಕಾರಿಗಳ 3 ತಂಡ ಭೇಟಿ ನೀಡಿತ್ತು. 140 ಫೈಲ್ಗಳನ್ನು ತಂಡ ತೆಗೆದುಕೊಂಡು ಹೋಗಿತ್ತು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ. ತಮ್ಮನ್ನು ತಾವು ರಕ್ಷಣೆ ಮಾಡುವ ಉದ್ದೇಶದಿಂದ ಲೋಕಾಯುಕ್ತ ಸಂಸ್ಥೆ ಅಧಿಕಾರಿಗಳನ್ನು ಜೊತೆ ಶಾಮೀಲಾಗಿ ಈ ಕಡತನ ವಶಪಡಿಸ್ಕೊಂಡು ದಾಖಲೆಗಳನ್ನು ನಾಶಪಡಿಸುವಂಥ ಅಥವಾ ಮುಚ್ಚಿಡುವಂಥ ಪ್ರಕ್ರಿಯೆಯನ್ನು ಮಾಡಿದರನ್ನು ಸ್ಪಷ್ಟವಾಗಿ ಕಂಡುಬರ್ತದೆ. ಇಷ್ಟೊಂದು ಫೈಲ್ಗಳು ಎತ್ಕೊಂಡು ಬಂದಿದ್ದಾರೆ ಅವರು ಅಂತ ಅಂದಾಗ ಅದು ತನಿಖೆನಲ್ಲಿ ಗೊತ್ತಾಗಲೇಬೇಕು. ಲೋಕಾಯುಕ್ತದವ್ರು ಮಾಡಿದ್ರು ಆಗುತ್ತೆ,
ಇನ್ಯಾವುದೇ ಏಜೆನ್ಸಿ ಮಾಡಿದರೂ ಆಗುತ್ತೆ. ಅದು ಬರಬೇಕಲ್ಲ. ಯಾವ ಅಧಿಕಾರಿ ರಕ್ಷಣೆ ಮಾಡಕ್ಕೆ ಹೊರಟಿದ್ರು ಅದು ಬರಬೇಕಲ್ವಾ? ತನಿಖೆನಲ್ಲಿ ಬಂದಾಗ ಅದು ಒಂದು ವೇಳೆ ಆ ರೀತಿ ಕಂಡು ಬಂದರೆ ಕ್ರಮ ತಗೊಳ್ತಾರೆ. ಯಾರು ಫೈಲ್ಗಳನ್ನು ರಕ್ಷಣೆ ಮಾಡಬೇಕಾಯಿತು ಅದೇ ಅಧಿಕಾರಿ ಫೈಲ್ಗಳನ್ನು ಕಳ್ತನ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಆಡಳಿತ ವ್ಯವಸ್ಥೆ ಎಷ್ಟು ಕುಸಿದಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಅದರಿಂದ CBI ತನಿಖೆ ಒಂದೇ ಇದಕ್ಕೆ ಪರಿಹಾರ ಅಂತ ನಾನು. ಲೋಕಾಯುಕ್ತ ತನಿಖೆ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ. ಸರ್ಕಾರವೇ ದಿಕ್ಕು ತಪ್ಪಿಸ್ತಿರೋ ಆರೋಪ ಕೇಳಿಬಂದಿದೆ. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನೋಡಿ, ಜೂನ್ 28ನೇ ತಾರೀಕು ಸರ್ಚ್ ವಾರಂಟು, 30ನೇ ತಾರೀಕು ರೈಡ್ ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡಿಕೊಳ್ಳುತ್ತೆ ಲೋಕಾಯುಕ್ತ DYSP. 29ನೇ ತಾರೀಕಿಗೆ ನಗರಾಭಿವೃದ್ಧಿಯ ಇಲಾಖೆಯ 3 IAS ಅಧಿಕಾರಿಗಳು ಬುಡಾ ಆಫೀಸ್ಗೆ ಬಂದು 140 ಫೈಲ್ಗಳನ್ನು ಹೊತ್ತೊಯ್ತಾರೆ. ಮರುದಿವಸ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅಲ್ಲಿಗೆ ಭೇಟಿ ಕೊಡ್ತಾರೆ. ಈಗ ಅಶೋಕ್ ಅವರೊಂದು ಆರೋಪ ಮಾಡಿದ್ರು ಗೊತ್ತಾ, ಅಂದರೆ ಆಗ್ರಹ ಮಾಡಿದ್ರು ಗೊತ್ತಾ, CBI ತನಿಖೆ ಆಗಬೇಕು ಅಂತೇಳಿ. ಇಡಿ